ಏ ತಮ್ಮ ರೈತರಿಗೆ ಜೈಕಾರ ಶಾಂತಿ. ಹಾ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಹಸಿರೆ ಹಸಿರೆ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಯಾರು ಒಳಗ್ ಬರಂಗಿಲ್ಲ ಸರ್, ಯಾರು ಒಳಗ್ ಬರಂಗಿಲ್ಲ, ಬೇಕೇ ಯಾರು ಒಳಗ್ ಬರಂಗಿಲ್ಲ. ಕೇಳ್ತೀರಿ ಕೋರಿ ಕೆಳಕ್ ಅವ್ರು ನೋಡಿಲ್ಲ ಮಗ, ಕೋರಿ ಕೆಳಕ್ ನೋಡ್ರಿ. ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಕರಿ ಕೊಡ್ತಾನೆ. ಸರಿ, ಎಸ್ ಪಿ ಸಾಹೇಬರು, ಡಿ ಸಿ ಸಾಹೇಬ್ರು 2 ಚೇರ್ ಹಾಕ್ತಮ್ಮ. ಗೋಪಾಲಣ್ಣ 2 ಚೇರ್ ಹಾಕ್. ಡಿ ಸಿ ಸಾಹೇಬ್ರಿಗೆ, ಎಸ್ ಪಿ ಸಾಹೇಬ್ರಿಗೆ 2 ಚೇರ್ ಹಾಕ್, 2 ಚೇರ್ ಹಾಕ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ದಯಮಾಡಿ ಯಾರು ಕೂಗು ಮಾಡ್ರಿ. ಹಲೋ, ಕರ್ನಾಟಕ ರಾಜ್ಯ ಸರ್ ಗೋಪಾಲಣ್ಣ ಅವ್ರು ಯಾರಿದ್ರು ಸರ್, ಯಾರೇ ಇದ್ರು ಸರ್, ಡಿಎಸ್ಪಿ ಸರ್, ಫುಲ್ ಕ್ಲೀನ್ ಇರಲಿ, ಏನ್ ಸರಿಸ್ಬಿಡಿ. ಏ ತಮ್ಮ ಈ ಕಡೆ ಅವ್ರು ಯಾರು ಬಿಡಬೇಡ್ರಿ ಸರ್ ಅಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಸದಾವಕಾಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಾಂತ ಇರ್ಬೇಕು. ಸದಾವಕಾಲ ರೈತರ ಪರವಾಗಿ ಈ ಜಿಲ್ಲೆ ಒಳಗೆ ಏನೇ ಹೋರಾಟ ಆದರೂ ಸಹಿತ ಪ್ರತಿಯೊಬ್ಬ ರೈತನ ಕಣ್ಣೀರಿಗೆ ಸ್ಪಂದನೆ ಮಾಡತಕ್ಕಂತ ನಮ್ಮ ಜಿಲ್ಲೆಯ ರೈತರ ಡಿಸಿ ಆಗಿರ್ತಕ್ಕಂತ ಮೊಹಮ್ಮದ್ ರೋಷನ್ ಸರ್ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೇವೆ. ರೈತರ ಪರವಾಗಿ ಜನರ ಪರವಾಗಿ ಇರ್ತಕ್ಕಂತ ನಮ್ಮೆಲ್ಲರ ಆತ್ಮೀಯರು, ಸರಳ ವ್ಯಕ್ತಿತ್ವದ ಎಸ್ ಪಿ ಆಗಿರ್ತಕ್ಕಂಥ ಆತ್ಮೀಯರಾದ ಭೀಮಾಶಂಕರ್ ಗುಳೆ ಸರ್ನು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೇವೆ. ಚೋಣಪ್ಪನ ಬರೀ ರಾಜ್ಯಾಧ್ಯಕ್ಷರು ಬಿಡ್ರಿ, ಇನ್ನೊಂದು ಚೇರ್ ಹಾಕ್ಬೇಕಂತಮ್ಮ, 4 ಚೇರ್ ಇರಬೇಕು. ಬರೀ 1 ಚೇರ್ ಹಾಕ್ತಮ್ಮ. ಗೋಪಾಲನ್ ಹಾಕ್ರಿ, ಹಾಕ್ಬಿಡ್ರಿ, ಹಾಕ್ಬಿಡ್ರಿ. ಇವತ್ತೊಂದು 5 ಮನೆಗೆ ಹೊಲಿಯೋದು. ತಮ್ಮ ಶಿಸ್ತು ಸಂಘಟನೆ ಶಿಸ್ತು. ಹಂಗ್ ಮಾಡ್ಬಾರ್ದು ಸಂಘಟನೆ ಶಿಸ್ತು. ಅಧ್ಯಕ್ಷರು ಬರೀಲಿ ಬರ್ರಿ. ನಿಂಗಪ್ಪಣ್ಣ ಬೈತು. ಈಗ ಕೇಳ್ರಿ, ಬಾಯ್ ಮಾಡ್ಬ್ಯಾಡ್ರಿ. ಈಗ ನಮ್ಮ ಅಧ್ಯಕ್ಷರು ಮಾತನಾಡ್ತಾರ. ಕೊಡ್ತಮ್ಮ, ನೀವು ಕೊಡ್ರಿ, ಕೇಳ್ಕೊಡೋದು ಕೊಡ್ರಿ. ಯಾರು ಕೊಡ್ರಿ, ಕೊಡ್ರಿ, ಕೇಳ. ಯಾರು ಬಾಯಿ ಮಾಡಂಗಿಲ್ಲ. ತಮ್ಮ ಬಿದ್ದಿರು ಆ ಡಿಪಾರ್ಟ್ಮೆಂಟ್ ಅವ್ರು ಸಹಕಾರ ಕೊಡ್ರಿ. 7 ದಿನದಿಂದ ನಿರಂತರವಾಗಿ ಏನು ಹೋರಾಟ ನಡೀತಾ ಇದೆ, 1 ಲಕ್ಷ, 1.5 ಲಕ್ಷ, 2 ಲಕ್ಷ, ಇವತ್ತು 2.5 ಲಕ್ಷ ಜನ ನಾವು ಸೇರಿವಿ. ನಮ್ಮ ಬೇಡಿಕೆ ಒಂದಿತ್ತು. ಯಾವ ಬೇಡಿಕೆ ಅಂತಂದ್ರ ಕನಿಷ್ಠ 1 ಟನ್ನಿಗೆ 3,500 ರೂಪಾಯಿ ಕಬ್ಬಿನ ಬೆಲೆ ತಗೋಬೇಕಂತ ಹೇಳಿ
ಇವತ್ತ ಸರ್ಕಾರದಿಂದ ಏನೋ ಒಂದು ಸುದ್ದಿಯನ್ನು ತಗೊಂಡು ಬಂದಾರ ಸಚಿವರು. ಅದು ಯಾವ ಸುದ್ದಿ ತಂದಾರ, ನಮ್ಮ ಬೇಡಿಕೆ ಏನಿತ್ತು ಅಂತ ಹೇಳಿ ಮುಕ್ತವಾಗಿ ಸಚಿವರಿಗೆ ಮನವರಿಕೆ ಮಾಡಿಕೊಡ್ತಾರ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂಣಪ್ಪ ಪೂಜಾರಿ ಅವರು ತಾವೆಲ್ಲರೂ ಶಾಂತತೆಯನ್ನು ಕೈಕೊಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಸ್ ನೀವಾಗ ಒಟ್ಟ ಬಾಯಿ ಮಾಡೋರನ್ನ ಗಪ್ ಕೂತ್ ಬಿಡ್ತಾರ. ಮತ್ತ ಅವರು ಹೆಂಗೆ ಕೂರ್ತಾರ, ಇಲ್ಲೇ 2 ವರ್ಷ ಇರ್ತಾರ. ಹೆಂಗ್ ಮಾಡ್ತಾರ ಬಾಯಿ ಮಾಡೋರು? ಒಟ್ಟ ಬಾಯಿ ಮಾಡ್ಬೇಡ್ರಪ್ಪ. ಮೊದ್ಲ ನಾನು ಧ್ವನಿ ಕೂದಕ್ ನೀವು ಒದಿರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅದ್ರ ಇಲ್ಲಿ ನನ್ನ ಬಿಡುವಾರಿ ನೀವು ಈ ಕಡೆ ಬರಾಕ. ಮತ್ತೆ ಇಲ್ಲಿ ಮಂದಿದು ಆ ಕಡೆ ಸ್ವಲ್ಪ ಜಾಗ ಐತ್ಲ, ಆ ಕಡೆ ಇನ್ನಟ್ಟಲ್ಲಿ ಡಿಸ್ಪ್ಲೇ ಹಾಕಲಿಲ್ಲ ಅಲ್ಲೇ. ಡಿಸ್ಪ್ಲೇ ಟೈಮಿಂಗ್ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.